ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೇನ ಕ್ಲೀನ್ ಮಾಡ್ತಾ ಇದ್ದೆ. ಸೊ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ದಿನ ಬೇಕಾಗುತ್ತೆ ಅನಿಸುತ್ತೆ. ಸೊ ನನಗೂ ಕೂಡ ಒಂದು ದಿನ ಆಗೋಯಿತು, ಒಬ್ಬಳೇ ಮಾಡೋಷ್ಟ್ರೊಳಗಡೆ ಸಾಕಾಗೋಯಿತು. ಸೊ ಇವಾಗ ಅಡುಗೆ ಮನೆಯಲ್ಲಿರೋಂಥ ಅಷ್ಟು ಸಾಮಗ್ರಿಗಳನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಒಂದೊಂದೇ ಭಾಗಗಳನ್ನ ಕ್ಲೀನ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಮೊದಲು ಶೆಲ್ಫ್ ಮೇಲ್ಗಡೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲದನ್ನು ನೀಟಾಗಿ ಸೋಪ್ ಹಾಕಿ ತೊಳೆದು ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಹಾಕಿದ್ದೀನಿ. ಇದಿಷ್ಟು ಪಾತ್ರೆಗಳನ್ನ ತೊಳೆದು ಹೊರಗಡೆ ಹಾಕೋದಕ್ಕೆ ಅಂದರೆ ಮಳೆ ಬೇರೆ ಬರ್ತಾಯಿತ್ತು. ಸೊ ಹಾಗೆ ರೂಮಲ್ಲೇ ಹಾಕಿ ಫ್ಯಾನ್ ಹಾಕಿ ಬಿಟ್ಟಿದ್ದೀನಿ. ಹಾಗೆ ಬಾಕ್ಸಲ್ಲಿರೋಂತಹ ಗ್ರಾಸರೀಸ್ನೆಲ್ಲ ಹಾಗೆ ಕೆಳಗಡೆ ಒಂದೊಂದು ಸಪ್ರೇಟಾಗಿ ಹಾಕಿ ಮತ್ತೆ ಅದನ್ನೆಲ್ಲ ತೊಳೆದಿದ್ದೀನಿ. ಕವರ್ಗಳನ್ನೆಲ್ಲ ತೊಳೆದು ಇವಾಗ ಎಲ್ಲದನ್ನು ಕೂಡ ಜೋಡಿಸ್ತಾ ಇದ್ದೀನಿ. ಸೊ ಹಾಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಜಿರಳೆಗಳೆಲ್ಲ ಇರುತ್ತೆ ಅಂತ ಅದನ್ನು ಕೂಡ ಔಷಧಿ ಹಾಕಿದೆ. ಮತ್ತು ಪಾತ್ರೆ ಸ್ಟ್ಯಾಂಡೆಲ್ಲ ತೊಳೆದು ನೀಟಾಗಿ ಜೋಡಿಸ್ದೆ. ಇವಾಗ ನೋಡ್ತಾ ಇರ್ಬೋದು ಫೈನಲ್ ಆಗಿ ನಂದು ಅಡುಗೆ ಮನೆ ಕ್ಲೀನ್ ಆಯಿತು. ಬೆಳಗ್ಗೆ 12ಗೆ ಹಿಡ್ದಿದ್ದು ಸಂಜೆ 7ಗೆ ಮುಗಿಸಿದ್ದೀನಿ.